ದೇಶದ ಆಧುನಿಕ ಇತಿಹಾಸದಲ್ಲಿ ಭೀಕರ ದುರಂತ ಸಂಭವಿಸಿರುವಂಥದ್ದು 3 ದಶಕದ ಭೀಕರ ಪ್ರವಾಹಕ್ಕೆ ಪುಟ್ಟ ದೇಶ ತತ್ತರಿಸ್ತಾ ಇದೆ. ಪ್ರವಾಹಕ್ಕೆ 400ರ ಗಡಿಯನ್ನ ಸನಿಹ ಸಂಭವಿಸಿರುವಂಥದ್ದು ಸಾವಿನ ಸಂಖ್ಯೆ. ಕ್ಷಣಕ್ಕೂ ನೇಪಾಳದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ದೇಶದ ಆಧುನಿಕ ಇತಿಹಾಸದಲ್ಲಿ ಭೀಕರ ದುರಂತ ಸಂಭವಿಸಿರುವಂಥದ್ದು 3 ದಶಕದ ಭೀಕರ ಪ್ರವಾಹಕ್ಕೆ ಪುಟ್ಟ ದೇಶ ತತ್ತರಿಸ್ತಾ ಇದೆ. ಪ್ರವಾಹಕ್ಕೆ 400ರ ಗಡಿ ದಾಟಿ ಗಡಿಯ ಸನಿಹ ಸಾವಿನ ಸಂಖ್ಯೆ. ಕ್ಷಣಕ್ಕೂ ನೇಪಾಳದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥದ್ದು. ಮಿತ್ರ ರಾಷ್ಟ್ರ ನೇಪಾಳಕ್ಕೆ ಮತ್ತೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ನರಕದಂತಾದ ನೇಪಾಳದಲ್ಲಿ ಮರಣ ಮೃದಂಗ. ಈಗಾಗಲೇ ತಮ್ಮವರನ್ನ ಕಳೆದುಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನೇಪಾಳದಲ್ಲಿ. ನಾನಾದ್ರೂ ಯಾಕೆ ಬದುಕದೆ ಅಂತ ಗೋಳಾಟವನ್ನ ನಡೆಸ್ತಾ ಇದ್ದಾರೆ ಅಲ್ಲಿನ ಜನ. ಪ್ರವಾಹಕ್ಕಿಂತ ಕಣ್ಣೀರಿನ ತೂಕವೇ ಹೆಚ್ಚಾದಂತಿದೆ. ದೇಶದ ಆಧುನಿಕ ಇತಿಹಾಸದಲ್ಲಿ ಭೀಕರ ದುರಂತ ಈಗ ಸಂಭವಿಸಿರುವಂಥದ್ದು ನೇಪಾಳ ದೇಶದಲ್ಲಿ. ದೇಶದ ಆಧುನಿಕ ಇತಿಹಾಸದಲ್ಲೇ ಇದೊಂದು ದೊಡ್ಡ ಭೀಕರ ದುರಂತ ಅಂತ ಹೇಳಬಹುದು. ನೋಡಿ, 3 ದಶಕದ ಭೀಕರ ಪ್ರವಾಹಕ್ಕೆ ಪುಟ್ಟ ದೇಶ ನೇಪಾಳ ಈಗ ತತ್ತರಿಸ್ತಾ ಇರುವಂಥದ್ದು. ಪ್ರವಾಹಕ್ಕೆ 400ರ ಗಡಿ ದಾಟ್ತಾ ಇರುವಂಥದ್ದು. ಸಾವಿನ ಸಂಖ್ಯೆ ಕ್ಷಣಕ್ಕೂ ಕೂಡ ನೇಪಾಳದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ನಿಜಕ್ಕೂ ಕೂಡ ನರಕ ಆಗ್ತಾ ಇರುವಂಥದ್ದು ನೇಪಾಳ. ಮಿತ್ರ ರಾಷ್ಟ್ರ ನೇಪಾಳಕ್ಕೆ ಮತ್ತೆ ಪ್ರವಾಹದ ಭೀತಿ ಎದುರು ಆಗ್ತಾ ಇದೆ. ಇನ್ನು ನರಕದಂತಾಗಿದೆ ನೇಪಾಳ. ಮರಣ ಮೃದಂಗ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ 400ಕ್ಕೂ ಹೆಚ್ಚು ಸಾವಿನ ಸಂಖ್ಯೆ ಈಗ ಕೇಳಿ ಬಂದಿರುವಂಥದ್ದು. ಇನ್ನು ತಮ್ಮವರನ್ನ ಕಳೆದುಕೊಂಡವರು, ತಮ್ಮ ಕುಟುಂಬವನ್ನ ಕಳೆದುಕೊಂಡವರು, ನಾನು ಯಾಕಾದರೂ ಬದುಕಿದ್ದೇನೆ, ನನ್ನನ್ನು ಯಾಕೆ ಬದುಕಿಸಿದ್ದೀಯಾ ದೇವ್ರೆ ಅಂತ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಇತಿಹಾಸದಲ್ಲೇ ಕಂಡು ಕೇಳರಿಯದ ಭೀಕರ ಪ್ರವಾಹ ಇದು ಅಂತಾನೆ ಹೇಳಬಹುದು. ನೇಪಾಳದ ಪ್ರವಾಹದಲ್ಲಿ ಸಿಕ್ಕಿ ಬಿದ್ದ 8 ಕನ್ನಡಿಗರಿಗಾಗಿ ಸರ್ಕಾರದಿಂದ ಸಹಾಯವಾಣಿಯನ್ನ ಕೂಡ ಈಗ ಆರಂಭ ಮಾಡಲಾಗಿರುವಂಥದ್ದು. ಕನ್ನಡಿಗರ ರಕ್ಷಣೆಗೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ. ಕಠ್ಮಂಡುಗೆ ಅಧಿಕಾರಿಗಳನ್ನ ಕಳುಹಿಸಲು ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಸುರಕ್ಷಿತವಾಗಿ ಕರೆತರಲು ರಾಜ್ಯ ಸರ್ಕಾರ ತೀರ್ಮಾನವನ್ನ ಕೂಡ ಮಾಡಲಾಗಿರುವಂಥದ್ದು. ಬೆಂಗಳೂರಿನ 8 ಮಂದಿ ನೇಪಾಳದಲ್ಲಿ ಸಿಲುಕಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಸಹಾಯವಾಣಿಯನ್ನ ಕೂಡ ಆರಂಭಿಸಲಾಗಿರುವಂಥದ್ದು. 1070 ಟೋಲ್ ಫ್ರೀ ಅಥವಾ 0802253770ಗೆ ಕರೆ ಮಾಡಬಹುದಾಗಿದೆ. ಇನ್ನು ನಿಮ್ಮ ಕುಟುಂಬದ ಸದಸ್ಯರು ಕೂಡ ನೇಪಾಳದಲ್ಲಿದ್ದಾರಾ, ದುರಂತಕ್ಕೆ ಸಿಲುಕಿದ್ದಾರಾ, ಕರೆ ಮಾಡಿ ಈ ಒಂದು ನಂಬರ್ಗೆ ಮಾಹಿತಿಯನ್ನ ನೀಡಿ ಅಂತ ಸರ್ಕಾರ ಕೂಡ ಈಗ ಸಹಾಯವಾಣಿಯನ್ನ ಆರಂಭ ಮಾಡಿರುವಂಥದ್ದು. ನೇಪಾಳ ಪ್ರವಾಹದಲ್ಲಿ ಕನ್ನಡಿಗರು ಕೂಡ ಸಿಕ್ಕಿಬಿದ್ದಿದ್ದಾರೆ. ಕನ್ನಡಿಗರಿಗಾಗಿ ಸರ್ಕಾರದಿಂದ ಸಹಾಯವಾಣಿಯನ್ನ ಕೂಡ ಆರಂಭ ಮಾಡಲಾಗಿರುವಂಥದ್ದು. ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ನೇಪಾಳದಲ್ಲಿ 288 ಭಾರತೀಯರು ಸೇರಿ ಹಲವರಿಗಾಗಿ ಈಗ ಹುಡುಕಾಟವನ್ನು ನಡೆಸಲಾಗಿದೆ. ಚಿತ್ವಾನ್ನಲ್ಲಿ 108, ನವಲ್ಪರಾಸಿಯಲ್ಲಿ ಪೂರ್ವದಲ್ಲಿ 62, ದಾಂಡಿಗಿರ್ನಲ್ಲಿ 27, ಗೋಕಾರ್ದಲ್ಲಿ 20, ರುಸ್ವಾದಲ್ಲಿ 17, ಜೊತೆಗೆ ತನ್ಹುನಾದಲ್ಲಿ 9 ಮಂದಿ ಮೃತರು ಅಂತ ದೃಢಪಡಿಸಲಾಗಿರುವಂಥದ್ದು. ನೇಪಾಳದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 360ಕ್ಕೆ ಏರಿಕೆಯಾಗಿರುವಂಥದ್ದು. 288 ಭಾರತೀಯರು ಸೇರಿ ಹಲವರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಲಾಗಿರುವಂಥದ್ದು.